ಅಕ್ಟೋಬರ್ 3ರಿಂದ ದಾಂಡೇಲಿಯಲ್ಲಿ ನವರಾತ್ರಿ ಉತ್ಸವ ಸಂಭ್ರಮ. ದಾಂಡೇಲಿಯ ಎಲ್ಲಾ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂತೆ ಸುನಿಲ್ ಹೆಗ್ಡೆ ವಿನಂತಿ. ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಆಶ್ರಯದಡಿ ಹಳೆ ನಗರಸಭೆಯ ಮೈದಾನದಲ್ಲಿ ಅಕ್ಟೋಬರ್ 3ರಿಂದ 11ರವರೆಗೆ ನವರಾತ್ರಿ ಉತ್ಸವ ಕಾರ್ಯಕ್ರಮವು ವಿಜೃಂಭಣೆಯಿಂದ ನಡೆಯಲಿದೆ ಎಂದು ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗ್ಡೆ ಅವರು ಹೇಳಿದರು. ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ, ನವರಾತ್ರಿ ಇದು ನಮ್ಮ ನಾಡ ಪರಂಪರೆಯ ಭಕ್ತಿ ಪ್ರಧಾನವಾದ ಅತಿ ದೊಡ್ಡ ಹಬ್ಬಗಳಲ್ಲಿ ಒಂದಾಗಿದೆ. ದಾಂಡೇಲಿಗೆ ನವರಾತ್ರಿ ಹಾಗೂ ದಸರಾ ಹಬ್ಬದ ವಿಶೇಷವಾದ ಪರಂಪರೆ ಇದೆ, ಆಕರ್ಷಣೆ ಇದೆ. ಈ ಹಿನ್ನೆಲೆಯಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯು 3ನೇ ವರ್ಷದ ನವರಾತ್ರಿ ಉತ್ಸವಕ್ಕೆ ಎಲ್ಲ ಸಿದ್ಧತೆಗಳನ್ನು ನಡೆಸಿದೆ ಎಂದರು. ಶ್ರೀ ದುರ್ಗಾದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ 9 ದಿನಗಳ ಕಾಲ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಆರಾಧಿಸಿ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೈಶಿಷ್ಟ್ಯಪೂರ್ಣವಾಗಿ ನವರಾತ್ರಿ ಉತ್ಸವವನ್ನು ಆಚರಿಸಲಾಗುತ್ತದೆ ಎಂದರು. 9 ದಿನಗಳ ಈ ಎಲ್ಲ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ನವರಾತ್ರಿ ಉತ್ಸವ ಸಮಿತಿಯ ಗೌರವಾಧ್ಯಕ್ಷರಾದ ಸುನಿಲ್ ಹೆಗ್ಡೆ ಹಾಗೂ ಅಧ್ಯಕ್ಷರಾದ ಟಿ.ಎಸ್. ಬಾಳಮನಿಯವರು ವಿನಂತಿಸಿದ್ದಾರೆ. ಈ ಸಂದರ್ಭದಲ್ಲಿ ದಾಂಡೇಲಿ ನವರಾತ್ರಿ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. 4ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಕರೋಕೆ ಮತ್ತು ರಸಮಂಜರಿ ಕಾರ್ಯಕ್ರಮ ಇಟ್ಟಿದ್ದಿದೆ. 5ನೇ ತಾರೀಕಿಗೆ ರಾಜ್ಯ ಪ್ರಶಸ್ತಿ ವಿಜೇತೆ ಜೈ ಕಿಸಾನ್ ಸಾಂಸ್ಕೃತಿಕ ಮತ್ತು ಜನಪದ ಕಲಾ ತಂಡ ನರಗುಂದ್ ಇವರಿಂದ ಜೋಗತಿ ನೃತ್ಯ, ಡೊಳ್ಳು ಕುಣಿತ, ಮೈಲಾರಲಿಂಗನ ಕುಣಿತ ಮತ್ತು ಜನಪದ ಗಾಯನವನ್ನು ಕೊಟ್ಟಿದ್ದೇವೆ. 6ನೇ ತಾರೀಕಿಗೆ ಸಂಜೆ 6 ಗಂಟೆಗೆ ಜಿ ಕನ್ನಡ ವಾಹಿನಿಯ ಮಜಾ ಭಾರತ್ ಮತ್ತು ಕಾಮಿಡಿ ಕಿಲಾಡಿಗಳ ಖ್ಯಾತಿಯ ಕಲಾವಿದರಾದ ಮಿಮಿಕ್ರಿ ಯೋಗಿ ಗೌಡ ಮತ್ತು ಹಾಗೂ ಮ್ಯಾಜಿಷಿಯನ್ ಸೋಮು ಅವರಿಂದ ಕಾರ್ಯಕ್ರಮ ಇದೆ. 7ನೇ ತಾರೀಕಿಗೆ ಸ್ಥಳೀಯ ಕಲಾವಿದರಿಂದ ಸಮೂಹ ಭರತನಾಟ್ಯ ಮತ್ತು ದಾಂಡಿಯಾದ ಅವತ್ತಿನ ದಿನ ಗ್ರೂಪ್ ಸ್ಪರ್ಧೆ ಇರ್ತದೆ. 8ನೇ ತಾರೀಕಿಗೆ ದಕ್ಷಿಣೋತ್ತರ ಕನ್ನಡ ಜಿಲ್ಲೆಯ ಪ್ರಸಿದ್ಧ ಕಲಾವಿದರಿಂದ ಮಾರುತಿ ಪ್ರತಾಪ ಮತ್ತು ಶ್ರೀನಿವಾಸ ಕಲ್ಯಾಣ ಅನ್ನುವಂಥ ಯಕ್ಷಗಾನ ಪ್ರದರ್ಶನ ಆಗ್ತಾ ಇದೆ. ಪ್ರತಿ ವರ್ಷ ನಮ್ಮಲ್ಲಿ ಒಂದು ವಿಶೇಷ ಅಟ್ರಾಕ್ಷನ್ ಯಕ್ಷಗಾನ. ಭಾಳಷ್ಟು ಜನ ಇದರ ಒಂದು ಸವಿಯನ್ನು ಉಂಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ. ಮತ್ತು ಇದು ಯಕ್ಷಗಾನದ ನಮ್ಮೊಂದು ಕಲ್ಪನೆ ಮಾಡಲಿಕ್ಕೆ ಕೊಟ್ಟಂಥವರು ಸನ್ಮಾನ್ಯ ವಾಸರೆ ಅವರು ಮತ್ತು ನಮ್ಮ ಪ್ರಕಾಶ್ ಶೆಟ್ಟಿ ಅವರು. ಅವ್ರಿಗೂ ಸಹ ನಾವು ಅಭಿನಂದನೆ ಇದೆ. ಯಾಕಂದರೆ ಜನರಿಗೆ ಒಂದು ಮನೋರಂಜನೆ ಮತ್ತು ನಮ್ಮ ಸಂಸ್ಕೃತಿಯ ರಕ್ಷಣೆಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಕಾಂತಾರ ಖ್ಯಾತಿಯ ಮಾನಸಿ ಸುಧೀರ್ ಅವರ ನೃತ್ಯ ನಿಕೇತನ ಕಡೂರು ಕಲಾ ತಂಡದಿಂದ ನಾರಸಿಂಹ ನೃತ್ಯ ರೂಪಕ ಮತ್ತು ದಾಂಡಿಯಾದ ವೈಯಕ್ತಿಕ ಸ್ಪರ್ಧೆ ಇದೆ 9ನೇ ತಾರೀಕಿಗೆ. 10ನೇ ತಾರೀಕಿಗೆ ಶ್ರೀರಂಗಪಟ್ಟಣದ ರಾಷ್ಟ್ರ ಮಟ್ಟದಲ್ಲಿ ಪ್ರದರ್ಶನ ನೀಡಿದಂಥ ನಿರ್ದಿಂಗತ ತಂಡದ ಕಲಾವಿದರಿಂದ ತಿಂಡಿಗೆ ಬಂದ ಗುಂಡೇರಾಯ ನಾಟಕ ಇದೆ. ಅದನಂತರ 11ನೇ ತಾರೀಕಿಗೆ ವಿಸರ್ಜನೆ ಇದೆ. ಬೆಳಿಗ್ಗೆ ಮಧ್ಯಾಹ್ನ 12 ಗಂಟೆ ಪೂಜೆ ಆದಮೇಲೆ 2:30ಕ್ಕೆ ದೇವಿಯ ಮಂಗಳಾರತಿ ಪ್ರಸಾದ ವಿತರಣೆ ಆದ ನಂತರ ಸಾಂಪ್ರದಾಯಿಕ ಉಡುಗೊರೆ. ನಾನು ವಿನಂತಿ ಮಾಡ್ತೇನೆ ಸಾರ್ವಜನಿಕರಿಗೆ, ಇದರಲ್ಲಿ ಭಾಗವಹಿಸುವವರಿಗೆ, ಇದು ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ಉತ್ಸವ, ನವರಾತ್ರಿ ಉತ್ಸವ. ಎಲ್ಲರೂ ಸಾಂಪ್ರದಾಯಿಕ ಉಡುಗೊರೆ ನಿಮಗೆ ಹಂಗೆ ಸಾಂಪ್ರದಾಯಿಕ ಉಡುಗೊರೆ ಅಂತ ಗೊತ್ತಿದೆ, ಯಾವ ರೀತಿ ಬರಬೇಕು ಅಂತ. ಆ ರೀತಿಯ ಹಾಕಿಕೊಂಡು ಬರುವಂಥ ಕೆಲಸಗಳನ್ನು ಮಾಡಬೇಕು ಅಂಥೇಳಿ ಅವರಲ್ಲಿ ವಿನಂತಿ ಮಾಡ್ತೇನೆ. ಬೆಳಗ್ಗೆ ನಗರಸಭೆ ಮೈದಾನದ ಹೊರಡುವ ವಿಸರ್ಜನೆ ಸೋಮಾನಿ ವೃತ್ತದ ಮೂಲಕ ಜೇನ್ ರಸ್ತೆಯ ಮೂಲಕ ಸಾಗಿ ಕುಳ್ಗಿ ರಸ್ತೆಯ ಕಾಳಿಯ ನದಿಯಲ್ಲಿ ಸೂರ್ಯಾಸ್ತದ ಮುನ್ನ ಶ್ರೀ ದುರ್ಗಾದೇವಿ ವಿಸರ್ಜನೆ ಕಾರ್ಯ ಸಂಪನ್ನ ಆಗಲಿದೆ. ಇದು ನಮ್ಮ ಈ ಕಾರ್ಯಕ್ರಮದ ವಿವರ. ಮತ್ತು ಸಾರ್ವಜನಿಕರಿಗೆ ಮತ್ತೇನಾದರೂ ಕಾರ್ಯಕ್ರಮಗಳಲ್ಲಿ ಏನಾದ್ರು ಸಜೆಷನ್ಸ್ ಇದೆ, ಯಾಕಂದರೆ ಟೈಮಿಂಗ್ ಅಂತ ಇಲ್ಲ, ಮತ್ತೇನಾದ್ರು ಅದರಲ್ಲಿ ಈಗ ಇದ್ದಂಥ ತಂಡದೊಳಗೆ ಮತ್ತೇನಾದರೂ ಸಜೆಷನ್ಸ್ ಇದ್ದಾರೆ, ಕೆಲವೊಂದು ಇದ್ದರೆ ಪರಿಚಯ ಇದ್ದರೆ ತಂಡದವರು. ನಮ್ಮ ಅದು ಕಮಿಟಿ ಇದೆ, ಸಾಂಸ್ಕೃತಿಕ ಕಮಿಟಿ, ಇವರು ನಮ್ಮ ಪ್ರಕಾಶ್ ಶೆಟ್ಟಿ ಅವರು ಅದಕ್ಕೆ ಅಧ್ಯಕ್ಷರಿದ್ದಾರೆ. ಅವ್ರಿಗೆ ಹೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೇನೆ. ಮತ್ತು ಈ ನಾವು ಹಾಕಿದಂಥ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಆವಾಗಲೇ ಹೇಳಿದಾಗೆ ಇಡೀ ದಾಂಡೇಲಿಯ ಸಮಸ್ತ ಜನ ಜಾತಿ ಧರ್ಮ ಭೇದವನ್ನು ಮರೆತು ಪಕ್ಷಗಳನ್ನು ಮೀರಿ ನಾವು ದಾಂಡೇಲಿಯ ಸಾರ್ವಜನಿಕರು ನವರಾತ್ರಿ ಉತ್ಸವ ನಮ್ಮದು ಅನ್ನುವಂಥ ಭಾವನೆಯಿಂದ ಇದರಲ್ಲಿ ಭಾಗವಹಿಸಬೇಕು. ಇದು ನಮ್ಮ ಉತ್ಸವ ಅಲ್ಲ, ಇದು ದಾಂಡೇಲಿ ಜನರ ಉತ್ಸವ. ನಾವೆಲ್ಲ ಕಮಿಟಿಯವರು ಅವರ ಸೇವಕರಾಗಿ ಅವರಿಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇದ್ದೇವೆ ಪ್ರಾಮಾಣಿಕವಾಗಿ.